ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಒಪ್ಪೆ ನ್ಯೂಸ್. ನಾನು ನಿಮ್ಮ ಪ್ರಿಯ. ನಮ್ದಾಪುರ ಗ್ರಾಮದಲ್ಲಿ ಆಕಸ್ಮಿಕವಾಗಿ ಕಬ್ಬಿಗೆ ಬೆಂಕಿ ತಗುಲಿದೆ. ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ನಮ್ದಾಪುರ ಗ್ರಾಮದಲ್ಲಿ ಪ್ರಕಾಶ್ ಮಾಶೆಟ್ಟಿ ಅವರ ಹೊಲದಲ್ಲಿ ಸರ್ವೆ ನಂಬರ್ 79 2 ಎಕರೆ ಜಮೀನಿನ ಕಬ್ಬಿಗೆ ಆಕಸ್ಮಿಕವಾಗಿ ಬೆಂಕಿ ಹತ್ತಿರುತ್ತೆ. ಇನ್ನು ಊರಿನ ಜನರು ಹಾಗೂ ಫೈರ್ ಸ್ಟೇಷನ್ ಅವರು ಕೂಡ ಬಂದು ಬೆಂಕಿಯನ್ನು ಆರಿಸಲು ಹರಸಾಹಸ ಪಟ್ಟರು ಕೂಡ ಸರಿಸುಮಾರು 2 ಲಕ್ಷ ಮೇಲ್ಪಟ್ಟು ಬೆಲೆ ಸುಟ್ಟಿರುತ್ತೆ. ಇನ್ನು ಜಮೀನಲ್ಲಿ ಡ್ರಿಪ್ ಪೈಪ್ ಮತ್ತು PVC ಪೈಪ್ ಹಾಗೂ ಡ್ರಿಪ್ ಲಾಡ್ರಿನ್ ಸುಮಾರು 2 ಲಕ್ಷ ಸಾಮಾನು ಕೂಡ ಹಾನಿಯಾಗಿರುತ್ತೆ. ಈ ಜಮೀನು ಮಹಾದೇವಿ ಗಂಡ ಚಂದ್ರಪ್ಪ ಅವರ ಜಮೀನಾಗಿದೆ. ಪ್ರಕಾಶ್ ತಂದೆ ಮನೋಹರ್ ಅವರು ಕಡ್ತಿ ಮಾಡಿರ್ತಾರೆ. ಜೊತೆಗೆ ಸರಿಸುಮಾರು 10 ಲಕ್ಷ ಮೊದಲೇ ಸಾಲವಿದೆ, ಅದನ್ನು ಕಟ್ಟೋಕೆ ಆಗದೆ ನೋಡಿದ್ದೇನೆ. ಅದರಲ್ಲಿ ಇದೊಂದು ನಷ್ಟವಾಗಿದೆ ಎಂದು ಪ್ರಕಾಶ್ ಮಾಶೆಟ್ಟಿ ಅವರು ತಮ್ಮ ನೋವನ್ನು ಹೇಳಿಕೊಂಡಿದ್ದಾರೆ. ಇನ್ನು ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಒಪ್ಪೆ ನ್ಯೂಸ್. ನಾಮದಾಪುರ ಗ್ರಾಮಸ್ಥರು ಇವತ್ತು ಪ್ರಕಾಶ್ ಮಾಶೆಟ್ಟಿ ಅವ್ರ ಹೊಲದಾಗ 70 ಸರ್ವೆ ನಂಬರ್ 70 79 ಇವತ್ತಿಂದ 2 ಎಕರೆ ಪೂರ ಸಂಪೂರ್ಣ ಕಬ್ಬು ಹಾಳಾಗ್ಯದ. ಇವತ್ತು ಅದ್ರಾಗ ಡ್ರಿಪ್ ಇತ್ತು, ಒಂದು 30-40 ಪೈಪ್ ಡ್ರಿಪಿನ ಪೈಪ್ ಅವ, ಸ್ಪ್ರಿಂಕ್ಲರ್ ಪೈಪ್ ಅವ. ಮತ್ತು ಈಗೇನ ಅಂತಂದ್ರೆ ನಾವು ಕಬ್ಬಿಗೆ ಆಲ್ರೆಡಿ ಫರ್ಟಿಲೈಸರ್ ಹಾಕಿದ್ದೇವೆ ಸರ್, ಒಂದು 30 ಸಾವಿರ ಫರ್ಟಿಲೈಸರ್ ಕೂಡ ಹಾಕಿದ್ದೆ ನಾವು. ಈ ಕಬ್ಬಿನ ಕಾನ್ಸೆಪ್ಟ್ ಸರ್ ನಾವು ಯಾಕೆ ವಾಡಿ ಹಾಕಿದ್ದೀವಿ ಅಂತಂದ್ರೆ ನಾವು ನಮಗೆಲ್ಲ ರೈತರು ಪ್ರಗತಿಪರ ರೈತರು ನೀವು ವಾಡಿ ಹಾಕಿರಿ ಮುಂದೆ ಕಬ್ಬು ನಿಮ್ಗೆ ಚೆನ್ನಾಗಿ ಬರ್ತದೆ, 100 ಟನ್ ಕಬ್ಬು ಇಳುವರಿ ಆಯ್ತದ ಅಂಬಕಂಡು ನಾವೆಲ್ಲ ವಾಡಿ ಹಾಕಿದ್ದೇವೆ ಸರ್. ಇವತ್ತು ನಮ್ಗೆ ಭಾಳ ಸಂಕಷ್ಟ ಸರ್, ನಮ್ಮ ಕಬ್ಬು ಪೂರ ಸುಟ್ಟಿವಿ ಸರ್. ನಮ್ದು ಇವತ್ತು ನಮ್ಗೆ ನೋವಾದ ಸರ್ ಇವತ್ತು. ಯಾಕಂದ್ರೆ ನಮ್ಮ ರೈತರ ಪರಿಸ್ಥಿತಿ ಏನು ನಮ್ಮ ಸರ್ ಯಾರಿಗೂ ಗೊತ್ತಿಲ್ಲ ಸರ್. ಎಲ್ಲರೂ ಹೇಳ್ತಾರೆ ರೈತರು ಅಂತೇಳಿ, ಆದರೆ ನಮ್ಮ ಪರಿಸ್ಥಿತಿ ನಮಗೆ ಯಾರಿಗೂ ಅರ್ಥ ಆಗಲ್ಲ ಸರ್ ಇವತ್ತು. ಹೀಗಾಗಿ ನಮ್ಗೆ ಭಾಳ ಮನನೊಂದು ಸರ್. ಇವತ್ತು ನಾವು ಯಾವ ರೈತರು ಮೊದಲೇ ನಾವು ಚಿಂತನೆ ಇದ್ದೇವೆ ಸರ್. ರೈತರು ಇವತ್ತಿನ ಪರಿಸ್ಥಿತಿದಾಗ ಇವತ್ತಿನ ನಮ್ಮ ಬೆಳೆ ರೇಟ್ನಾಗ ಇವತ್ತು ಪ್ರತಿಯೊಂದು ಯಾವುದೇ ಇರಲಿ ನಮ್ಮ ಬೆಳೆಯಿಂದ ನಮ್ಮ ಕಬ್ಬಲ್ಲ ಸರ್. ಯಾವುದೇ ಒಂದು ಇದ್ರಾಗ ನಾವು ರೈತರು ಭಾಳ ತೊಂದರೆಯಲ್ಲಿದ್ದೆವು. ಇವತ್ತೆಲ್ಲರೂ ನಮ್ಗೆ ಇವತ್ತೇನಂತಂದ್ರೆ ಇವತ್ತು ಅಗ್ರಿಕಲ್ಚರ್ ಆಫೀಸರ್ ಇರ್ಬೋದು, ನಮ್ಮದೆಲ್ಲ ಪೊಲೀಸಿಗೆ ಬಂದಿರ್ಬೋದು, ಮತ್ತು ಆಕಸ್ಮಿಕವಾಗಿ ನಾವು ಇವ್ರಿಗೆ ಫೋನ್ ಮಾಡಿದ್ದೇವೆ ಸರ್, ನಮ್ಮ ಫೈರ್ ಇವರಿಗೆ. ಅವರು ಬಂದು ಕೂಡ ಇವತ್ತೆಲ್ಲ ಪೂರ ಹೊಲ ತುಂಬ ಎಲ್ಲ ಓಡಾಡಿ ಮಾಡಿ ಇವತ್ತು ಪೂರ ಸುತ್ತಿ ಹೋಗ್ತವೆ ಎಲ್ಲ ಫುಡ್ ತೊಗೊಂಡು ಹೋಗಿ ಎಲ್ಲ ಇವತ್ತೆಲ್ಲ ಏನದ ಅಂದ್ರೆ ನಮಗೆ ಇದು ಮಾಡಿಕೊಟ್ಟಿದ್ದಾರೆ ಇವತ್ತು. ಹೀಗಾಗಿ ನಮ್ಮ ಎಲ್ಲ ಅಧಿಕಾರಿಗಳು ತಿಳಿಸ್ತೀವಿ ನಾವು. ಮತ್ತು ತಮ್ಮದಿಂದ ಇವತ್ತು ನಮಗೆ ನ್ಯಾಯ ಸಿಗಬೇಕಾಗ್ತದೆ ಅಂತೇಳಿ ನಾವು ನಿಮ್ಗೆ ಇವತ್ತು ಕರೆಸಿ ಇವತ್ತೆಲ್ಲ ನಮ್ಮ ರೈತರ ಮುಖಂಡರು ಗೂಡಿ ಇವತ್ತು ನಮ್ಗೆ ಏನಾರ ನ್ಯಾಯ ಸಿಗ್ತದೆ ಅಂತೇಳಿ ಇವತ್ತು ತಮ್ಮ ಮುಖಾಂತರ ತಿಳಿಸ್ತೇವೆ ಸರ್, ಅಧಿಕಾರಿಗಳು ತಿಳಿಸ್ತೇವೆ. ಹೀಗಾಗಿ ನಮ್ಮ ನ್ಯಾಯ ದೊರಕಿಸ್ಬೇಕು ತಾವು ಸರ್. ಸೋಮಶೇಖರ್ ಸರ್, ನಾವು ಗ್ರಾಮ ಪಂಚಾಯತ್ ಸದಸ್ಯ ಇದ್ದೀವಿ ನಾಮದಾಪುರ ಗ್ರಾಮದ ಪ್ರಕಾಶ್ ಮಾಶೆಟ್ಟಿ ಸರ್ವೆ ನಂಬರ್ 79. ಸುಮಾರು ಒಂದು 10 ಲಕ್ಷ ರೂಪಾಯಿ ಮೇಲ್ಪಟ್ಟು ಸಾಲ ಇದೆ ಸರ್. ಇದು ಭೂಮಿ ಬೇರೆಯವ್ರ ಹತ್ರ ಲೀಸ್ ಮ್ಯಾಗ ತೆಗೆದುಕೊಂಡು ನಾನು ಭೂಮಿ ಉಳುಮೆ ಮಾಡ್ಕೊಂಡು ಇದ್ರ ಮ್ಯಾಗೆ ಅಪ್ ಆಗಿ ಉಳಿದೀನಿ ಸರ್. ಇದ್ರದ್ದು ಒಳಗೆ ಒಂದು 60 ಸ್ಪ್ರಿಂಕ್ಲರ್ ಪೈಪು ಮತ್ತು ಡ್ರಿಪ್ಪು ಮತ್ತು ಒಂದು 60 ಬಿಳಿದು PVC ಪೈಪು ಹೀಗೆಲ್ಲ ಇತ್ತು ಸರ್. ಈಗ 3 ತಿಂಗಳದಿಂದ ಪೂರ್ತಿ ಇದಕ್ಕೆ ಮೇಂಟೆನೆನ್ಸ್ ಮಾಡ್ಕೊಂಡು ಬಂದೀನಿ ಸರ್. ನಾ ಮನೆಗೆ ಊಟಕ್ಕಂತ ಹೋಗೀನಿ ಸರ್. ಇಲ್ಲಿ ಬರೋದ್ರಾಗೆ ಆಕಸ್ಮಿಕವಾಗಿ ಬೆಂಕಿ ತಗಲಿ ಇದಾಗತ್ತೆ ಸರ್.
ಇಲ್ಲಿ ಬಂದು ನಾವು ಸುಮಾರು ಊರಾಗಿನ ಜನರದ ಎಲ್ಲ ಕೂಡ್ಕೊಂಡು ಆರಿಸಿದೆವು, ಇದಾಗಲಿಲ್ಲ. ಮತ್ತು ಹುಮ್ನಾಬಾದ್ ಫೈರ್ ಸ್ಟೇಷನ್ದವ್ರಿಗೆ ಫೋನ್ ಹಚ್ಚಿದೆವು, ಅವ್ರು ಬಂದ ಬಳಕ ಸ್ವಲ್ಪ ಇದು ಮಾಡಿಕೊಟ್ಟು ಇದಾಗ ಸರ್ ಭಾಳ ಕಷ್ಟದಾಗಿದ್ದೆವು. ಸರ್ಕಾರದ ನಮ್ದು RSK ಅವ್ರಿಗೂ ಮಾತಾಡೀನಿ, ತಲಾಟಿ ಅವ್ರಿಗೆ ಮಾತಾಡೀನಿ, ಮತ್ತು ಮೀಡಿಯಾ ಮುಖಾಂತರ ಕೂಡ ನಂದು ಕಳಕಳಿ ಮನವಿ ಅದ ಸರ್. ಸ್ಟೇಷನ್ಗೆ ಹೋಗಿನೂ ಕೂಡ PSI ಅವ್ರಿಗೆ ಹೇಳ್ಕೊಂಡು ಅದನ್ನು FIR ಮಾಡಿಸ್ಕೊಂಡು ಬರ್ತೀನಿ ಸರ್. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಪ್ರಕಾಶ್, ತಂದೆ ಮನೋಹರ್, ಸರ್ನೇಮ್ ಮಾಶೆಟ್ಟಿ, ಸಾಕಿ ನಾಮದಾಪುರ. ಸರ್ ಟೋಟಲ್ ಎಷ್ಟು ಎಕರೆ ಉರಿಯುತ್ತೆ ಸರ್ ಇದು? ಸರ್ ಇದು 2 ಎಕರೆ ಭೂಮಿ ಸರ್. ಪೂರ್ತಿ 2 ಎಕರೆ ಎಲ್ಲ ಪೂರ್ತಿ ಲಾಸ್ ಆಗಿಬಿಟ್ಟಿದೆ ಸರ್. ಹೌದು ಸರ್. ಹಾಂ ಸರ್.